ಕತ್ತೆ ಬಂದಿತ್ತು ಮನೆ ಹತ್ರ. ಸೊ ಮಕ್ಳು ಕತ್ತೆ ಹಾಲು ಕುಡಿಸೋಣ ಅಂತ ಕತ್ತೆ ಕರೆಸ್ತಾ ಇದೀವಿ ವಿನೋಗೆ ಸುನೋಗೆ. ನಮ್ಮ ಮನೆ ಹತ್ರ ಕತ್ತೆಗಳು ಬಂದಿದ್ವು ಅಂತ ಹೇಳಿದ್ನಲ್ಲ, ಅದು ಇದು ಅವ್ರಿಗೆ ಬರಕ್ಕೆ ಹೇಳಿದ್ವಿ ಮನೆ ಹತ್ರ. ಇಲ್ಲಿ ನೋಡಿ ಕತ್ತೆ ಕರ್ಕೊ ಬರ್ತಾ ಇದಾರೆ. ಕತ್ತೆ ನೋಡಿದ್ರೆ ಒಳ್ಳೇದಂತೆ, ಅದ್ರ ಹಾಲು ಕುಡಿದ್ರೆ ಚೆನ್ನಾಗಿರುತ್ತಂತೆ ಮಕ್ಳಿಗೆ. 100 ರೂಪಾಯಿ ಅಂತೆ ಒಂದು ಲೋಟಕ್ಕೆ. ಏನಕ್ಕೆ ಯೂಸ್ ಆಗುತ್ತೆ ಹಾಲು ಕುಡಿಯೋದ್ರಿಂದ? ಅವ್ರು ನಮ್ಗೆ ಹೇಳಿದ್ದಲ್ಲಿ ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅಷ್ಟೇ, ಇನ್ನೇನಷ್ಟು ಬ್ರೀಫಾಗಿ ಹೇಳಲಿಲ್ಲ. ಕತ್ತೆ ಹಾಲು ಕರ್ಕೊಡ್ತಾ ಇದ್ದಾರೆ. ಅದು ಚಿಕ್ಕ ಅನ್ಸುತ್ತಲ್ವ, ಕತ್ತೆ ಹಿಂಗೆ ಓಡಾಡಿಸ್ಕೊಂಡು ಅವರು ಬದುಕಕ್ಕೆ ಒಂದು ದಾರಿ ಇದನ್ನು ಇಟ್ಕೊಂಡು. ನೀವು ಯಾವ ಥರ ಕತ್ತೆ ಹಾಲು ಕುಡ್ದಿದ್ರೆ ಕಮೆಂಟಲ್ಲಿ ಹೇಳಿ. ಫೈನಲಿ ಹಾಲು ಕರ್ಕೊಟ್ರು. ಸೊ ಬಟ್ ಅದು ತುಂಬ ಕಾಸ್ಟ್ಲಿ ಅನ್ನಿಸ್ತು, ಅಷ್ಟು ಚಿಕ್ಕ ಲೋಟ ಅದರಲ್ಲಿ ಅಷ್ಟು, ಅದಕ್ಕೆ 100 ರೂಪಾಯಿ ಅಂತ ಹೇಳಿದ್ರು. ಒಂದು ಲೋಟ ಆಯಿತು, ಒಂದು ಲೋಟಕ್ಕೆ 100 ರೂಪಾಯಿ. ಇಷ್ಟು ಚಿಕ್ಕಿದೆ, 100 ರೂಪಾಯಿ. ಕುಡಿಸ್ತಾ ಇದ್ದಾರೆ. ಹೇಗಿದೆ ಸುನು? ಕುಡಿಸ್ತಾ ಇದ್ದಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಇರ್ಪು ಫಾಲ್ಸ್ ಮತ್ತು ಬಳ್ಳಿ ನೋಡೋಕೆ ಹೋಗ್ತಾ ಇದ್ದೀವಿ. ನಾನು, ತಮ್ಮ, ಅಕ್ಕ, ಕಸಿನ್ಸ್ ಎಲ್ಲರೂ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ, ಈ ವೆದರ್ ಹೇಳಿ ಹೆಂಗಿರುತ್ತೆ ಫಾಲ್ಸ್ ಅಂತೆಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ವಿ. ಚರಣ್ ಮುಂದೆ ಕೂತಿದ್ದಾರೆ. ಇಲ್ಲಿ ನಂಬಿನು. ನಾವು ಮಳೆ ಅನ್ಕೊಂಡಿದ್ದೆ, ಆದರೆ ಇಲ್ಲಿ ಬಿಸಿಲು ಬಂದಿದೆ. ಮಳೆ ಎಲ್ಲ ಹೋಯ್ತು, ಬಿಸಿಲು ಬರ್ತಾ ಇದೆ. ಅಂತೂ ಫೈನಲಿ ಕೋಟೆ ರೀಚ್ ಆದ್ವಿ. ಕೋಟೆ ಅಂತ ನೆನಪಾಗೋದು ತುಂಬ ಮೆಮೊರೀಸ್, ಯಾಕೆಂದರೆ ಓದಿದ್ದು ನಾನು ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ 3rd ಸ್ಟ್ಯಾಂಡರ್ಡಿಂದ 10th ಗಂಟೆ ಇಲ್ಲೇ ಓದಿದ್ದು. ಆ್ಯಂಡ್ ಇವಾಗ ನೋಡ್ತಾರೆ ಈ ಪ್ಲೇಸ್ ಏನಿದೆಲ್ಲ, ಇದು ಜೂನಿಯರ್ ಕಾಲೇಜ್ ಅಂತಂತಾರೆ. ಇಲ್ಲೇ ನಮ್ಮದು ಏನಾದರೂ ಸ್ಪೋರ್ಟ್ಸ್ ಪ್ರೋಗ್ರಾಮ್ ಇದ್ದರೆ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು ಇಲ್ಲಿ. ಸೊ ಅದೆಲ್ಲ ನೋಡಿದಾಗ ಒಂಥರ ಲಾಟ್ ಆಫ್ ಮೆಮೊರೀಸ್ ಅಂತ ಅನಿಸುತ್ತೆ. ನಾನು ಬಂದಿದ್ದು ಇಲ್ಲಿಗೆ ಲಾಸ್ಟ್ ಟೈಮ್ ನಾನು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ, ಅದಾದಮೇಲೆ ಇವತ್ತೇ ಬರ್ತಾ ಇರೋದು. ಸೊ ಆಲ್ಮೋಸ್ಟ್ 6 months ಆಯಿತು. ಇದೆಲ್ಲ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಾವು ಓದೋ ಟೈಮಲ್ಲಿ ಇದು ಯಾವುದೂ ಇರಲಿಲ್ಲ. ಈ ಕಾಂಪ್ಲೆಕ್ಸ್ ಎಲ್ಲ ನೀವಾಗಿ ಮಾಡಿರೋದು. ಆ್ಯಂಡ್ ಈ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ, ಇದು ಒಂದು ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅಷ್ಟೊಂದು ಏನು ಡೆವಲಪ್ಮೆಂಟ್ ಆಗಿಲ್ಲ. ಆವಾಗ ಹೆಂಗಿತ್ತು ಇವಾಗಲೂ ಸ್ವಲ್ಪ ಹಾಗೇ ಇದೆ. ಇದು ನಾಗರಹೊಳೆ ಎಂಟ್ರೆನ್ಸ್ ಚೆಕ್ ಪೋಸ್ಟ್. ಆಲ್ಮೋಸ್ಟ್ ಒಂದು 12 ಆಗಿತ್ತು ಅನಿಸುತ್ತೆ ನಾವು ಇಲ್ಲಿಗೆ ಬಂದಾಗ. ಅಲ್ಲಿ ನಮಗೊಂದು ಗೇಟ್ ಪಾಸ್ ಕೊಡ್ತಾರೆ. ಸೊ ಯೂಶ್ವಲಿ 1 hourಗಿಂತ ಜಾಸ್ತಿನೂ ಟ್ರಾವೆಲ್ ಮಾಡಬಾರ್ದು, 1 hourಗಿಂತ ಕಡಿಮೆನೂ ಟ್ರಾವೆಲ್ ಮಾಡಬಾರ್ದು. ಆಲ್ಮೋಸ್ಟ್ ಆ ಡ್ಯೂರೇಷನ್ ಒಳಗಡೆ ನಾವು ಆ ಚೆಕ್ ಪೋಸ್ಟ್ನ ದಾಟಬೇಕು. ಯಾಕಂದರೆ ಫಾಸ್ಟಾಗಿ ಹೋಗೋಂಗಿಲ್ಲ, ಮತ್ತು ಸ್ಲೋ ಆಗಿ ಅಲ್ಲಿ ಗಾಡಿ ಮಧ್ಯದಲ್ಲಿ ನಿಲ್ಲಿಸಿ ಅದೆಲ್ಲ ಮಾಡೋಂಗಿಲ್ಲ. ಆ ಥರ ಏನಾದರೂ ಮಾಡಿದ್ರೆ ಅದಕ್ಕೂ ಕೂಡ ಫೈನ್ ಮಾಡ್ತಾರಂತೆ. ಮತ್ತು ಈ ರೋಡಲ್ಲಿ ಏನಿದೆಯಲ್ಲ, ಇಲ್ಲಿ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಾ ಇರಲಿಲ್ಲ, ಒಂದು ಸ್ವಲ್ಪ ಭಯನೂ ಇತ್ತು. ಅಲ್ಲಿ ನಮಗೆ ನೋಡೋಕ್ಕೆ ಸಿಕ್ಕಿದ್ದು ಜಿಂಕೆಗಳಿದ್ವು, ಆಮೇಲೆ ಇದಿತ್ತು ಕಾಡು ಎಮ್ಮೆಗಳು, ಅದು ಸಿಕ್ತು ನೋಡಿ. ಮತ್ತು ಇಲ್ಲಿ ನೋಡಿ ನಮಗೆ ರೋಡಲ್ಲೇ ನವಿಲು ಸಿಕ್ತು. ಬಟ್ ಇದು ಹೆಣ್ಣವಿಲು. ಗಂಡನವಿಲು ಸಿಕ್ಕಿದ್ರು ಅದೇನು ರೆಕ್ಕೆ ಏನು ಬಿಚ್ಚಿರಲಿಲ್ಲ. ಅಲ್ಲಿ ಒಂದೇ ಒಂದು ನಿಂತಿತ್ತು, ಆ ಕಡೆ ಮೂಲೆಯಲ್ಲಿ ಸೈಡಲ್ಲಿ ಒಂದು ಕಡೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ. ಮತ್ತು ಇಲ್ಲಿ ನೋಡಿ ಜಿಂಕೆಗಳು ಗುಂಪಾಗಿ ಎಷ್ಟೊಂದಿದೆ ಒಂದೇ ಕಡೆ. ಇಲ್ಲಿ ನೋಡಿ, ಇಲ್ಲಿ ಕಾಡೆಮ್ಮೆಗಳು ಎಷ್ಟೊಂದು ಇದ್ದು ಗೊತ್ತಾ ಅಲ್ಲಿ. ಅದು ದೂರದಿಂದ ಒಳ್ಳೆ ಚಿಕ್ಕ ಆನೆ ಮರಿ ಥರನೇ ಫೀಲ್ ಆಗ್ತಿತ್ತು. ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ವಿ, ದೂರದಿಂದ ಗೊತ್ತಾಗಲಿಲ್ಲ ಅದು ಫಸ್ಟ್ ಟೈಮ್ ನೋಡಿದಾಗ ಏನು ಅಂತ. ಆಮೇಲೆ ಕಾಡೆಮ್ಮೆ ಅಂದ್ಕೊಂಡು ನಿಧಾನಕ್ಕೆ ವೆಹಿಕಲ್ನ ಪಾಸ್ ಮಾಡ್ಕೊಂಡು ಹೋದ್ವಿ. ಆದರೆ ಸುಮಾರು ಇತ್ತು, ಅಟ್ ಎ ಟೈಮಲ್ಲೇ ಎಷ್ಟೊಂದು ಅಲ್ಲೇ ಇತ್ತು. ನಿಮಗೂ ಈ ಥರ ಜರ್ನಿ ಮಾಡ್ಬೇಕಾದ್ರೆ ಯಾವ ಪ್ರಾಣಿ ಸಿಕ್ಕಿತ್ತು, ಯಾವುದು ತುಂಬ ಸ್ಕೇರಿಯಾಗಿತ್ತು, ಅದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಈ ಫಾಲ್ಸ್ ಬಂದು ಕೊಡಗು ಡಿಸ್ಟ್ರಿಕ್ಟ್ ಸೇರೋದ್ರಿಂದ ಅಲ್ಲಿ ಅಕ್ಕಪಕ್ಕ ಒಂದು ಸ್ವಲ್ಪ ಕಾಫಿ ಎಸ್ಟೇಟ್ಸ್ಗಳು ಕೂಡ ಇತ್ತು.
ಆನ್ ದ ವೇ ಮಳೆ ಬರ್ತಾ ಇರಲಿಲ್ಲ, ಬಿಸಿಲಿತ್ತು, ಆದರೂ ಕೂಡ ವೆದರ್ ಒಳ್ಳೆ ಫಾಗ್ ಥರನೇ ಫೀಲ್ ಆಗಿತ್ತು. ಸೂಪರಾಗಿತ್ತು ಮಾತ್ರ ವೆದರ್ ಮಾತ್ರ ಅಲ್ಲಿ ಹೋಗ್ಬೇಕಾದ್ರೆ. ಆದ್ವಿ ಇರ್ಪು ಫಾಲ್ಸ್ ಹತ್ರ. ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿದೆ, ಫುಲ್ ಫಾಗ್ ಇದೆ. ತೋರಿಸ್ತಿದ್ದೆ ಇಲ್ಲಿ ಹೇಗಿದೆ ಫಾಗ್. ನಾವು ಇಲ್ಲಿ ಚದಾಗ ಒಂದತ್ತು ಆಗಿತ್ತು. ಇಲ್ಲಿ ತಿನ್ನೋಣ ಅಂತ ಬಂದ್ವಿ, ಸ್ವಲ್ಪ ಹೊಟ್ಟೆ ಸಿಗ್ತಾಯಿತ್ತು. ಈ ದೇವಸ್ಥಾನ ಕೂಡ ಇದೆ, ಶ್ರೀ ರಾಮೇಶ್ವರ ಟೆಂಪಲ್ ಅಂತ. ದೇವಸ್ಥಾನ ಓಪನ್ ಆಗಿಲ್ಲ, ಸೊ ಜಸ್ಟ್ ನಾವು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಇವಾಗ. ಪಕ್ಕದಲ್ಲಿ ಒಂದು ಶಾಪ್ ಕೂಡ ಇದೆ, ಕೂಲ್ ಸ್ಪೈಸಸ್ ಆ್ಯಂಡ್ ಕ್ರಾಪ್ಸ್ ಅಂತ. ಸೊ ಮಕ್ಕಳು ಇಲ್ಲಿ ಆಟ ಮಾಡ್ತಿದ್ದಾರೆ, ನಂಗೆ ಅದು ಬೇಕು ಇದು ಬೇಕಂತ. ನೋಡಿ ಇಲ್ಲಿ ಟಿಕೆಟ್ ಕೌಂಟರ್, ಅವ್ನು ಹಿಡ್ಕೊಂಡು ಹೋಗ್ಬೋದು, ಅಥವಾ ಮಿನಿ ಬಸ್. ಇದು ಕಾರ್ ಪಾರ್ಕಿಂಗ್ ಚಾರ್ಜಸ್ ಪರ್ ಪರ್ಸನ್ 50 ರೂಪೀಸ್, ಫಾರಿನರ್ಸ್ಗೆ 110. ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇವಾಗ ಸ್ಟಾರ್ಟ್ ಮಾಡಿದ್ವಿ ನಡ್ಕೊಂಡು ಹೋಗೋಕ್ಕೆ. ಇಲ್ಲಿಂದ ಒಂದು 500 ಮೀಟರ್ಸ್ ಅಷ್ಟಾಗುತ್ತಂತೆ, ನೋಡ್ಬೇಕು. ನೋಡಿ ಶುಕ್ರ, ಯುಕ್ತಿ, ಪಿಂಕಾ ಫಸ್ಟ್ ಹೋಗ್ತಾ ಇರೋದು. ಪಿಂಕಾ ಗೈಸ್ ಇಲ್ಲಿ ನೋಡಿ, ಸೋನು ಆ್ಯಂಡ್ ಚಿಂಟಾ. ಅಲ್ಲಿ ನಮ್ಮ ಬಿನು ನೋಡಿ ಓಡ್ತಾ ಇದ್ದಾನೆ. ಅಯ್ಯೋ, ಅವನಿಗೆ ಅದು ಆಟ ಸಾಮಾನು ಬೇಕಂತೆ, ತಗೊಳ್ಬೇಕಂತೆ. ಶರಣ್ ಹೋಗಿದ್ದಾನೆ. ಆ್ಯಂಡ್ ದೀಪ್ತಿ ಹಿಯರ್. ಆ್ಯಂಡ್ ನೋಡಿ ನಮ್ಮ ಅಕ್ಕ. ಹಾಯ್ ಮಾಡಿ ಅಕ್ಕ. ಹಾಯ್. ಬರ್ತಿದ್ದಾಳೆ. ಏನು ಮಾಡಕ್ ಬಂದೇ ಆಗಿಲ್ಲ. ಇವ್ರಿಗೆ ಒಂದು ಟಾಸ್ಕು, ಯಾರು ಫಸ್ಟು ಪಿಂಕನ್ನು ಮುಡಿಸ್ತಾರೆ ಅವ್ರು ಫಸ್ಟ್. ಶುಕ್ರ ವಿನ್ನಿಂಗ್ ಸ್ಪೀಚ್ ಕೊಡು. ಹಾಯ್ ಮಾಡು. ಇಲ್ಲಿ ಎಂಟರ್ ಆಗೋಕ್ಕಿಂತ ಮುಂಚೆ ಈ ಥರ ಒಂದು ಡಿಸ್ಪ್ಲೇ ಹಾಕಿದ್ದಾರೆ ವಾಟರ್ ಫಾಲ್ ಬಗ್ಗೆ. ನೋಡ್ಬೋದು, ಲಕ್ಷ್ಮಣ ತೀರ್ಥ ನದಿಯು ಬೆಟ್ಟ ಗುಡ್ಡಗಳ ನಡುವೆ ವಯ್ಯಾರವಾಗಿ ಹರಿದು ಸುಮಾರು 51.8 ಮೀಟರ್ ಎತ್ತರದಿಂದ ಧುಮುಕುತ್ತದೆ. ಇಟ್ ಇಸ್ ಆಲ್ ಅಬೌಟ್. ಹೋಗ್ತಾ ಇದ್ದಾರೆ ಗೈಸ್ ಅವರೆಲ್ಲ. ನಾನು ಒಬ್ಬಳೇ ಲಾಸ್ಟ್ ಅವ್ರು ಬರ್ತಾ ಇದ್ದೀನಿ, ಅವರೆಲ್ಲ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆಲ್ಲ, ಒಂಥರ ನೆಟ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ನೀರು ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ. ಯಾರಾದರೂ ನೇಚರ್ ಲವರ್ ಆಗಿದ್ರೆ ಪ್ಲೀಸ್ ಮೆನ್ಷನ್ ಇನ್ ದ ಕಮೆಂಟ್. ದೀಪ್ತಿ, ಶರಣ್ ಆನ್ ಫೋನಿಂದ ಲಾಗ್ ಮಾಡ್ತಾ ಇದ್ದಾನೆ. ಯುಕ್ತಿ ಇನ್ನೂ ಯಾಕೋ ಗೊತ್ತಿಲ್ಲ, ಫುಲ್ ಅಳ್ತಾ ಇದ್ದಾನೆ. ಅವನಿಗೆ ಅದು ಇನ್ನೂ ಆಟ ಸಾಮಾನು ಬೇಕಂತೆ. ಅವಳು ನಿಲ್ಲಿಸ್ತಾನೆ ನೋಡಿ ಅಲ್ಲಿ ಹೆಂಗೆ ಅಳ್ತಾ ಇದ್ದಾನೆ ಅಂತ. ಮತ್ತು ಅಲ್ಲೇ ಒಂದು ಸ್ಮಾಲ್ ಬ್ರಿಡ್ಜ್ ಥರ ಇತ್ತು, ಸೊ ಅಲ್ಲೊಂದು ಫೋಟೋ ಸೆಷನ್ ಮಾಡಿದ್ವಿ ನಾವೆಲ್ಲ. ಹಾಗೆ ಚರಣು ನಂಗೊಂದು ಫೋಟೋ ಕ್ಲಿಕ್ ಮಾಡು, ಬ್ಯಾಕ್ ವ್ಯೂ ಬರಬೇಕು ಅಂತ ಇದು ಮಾಡ್ತಿದ್ದ. ಸೊ ಚಿಂಟ ಒಂದು ಫೋಟೋನ ಕ್ಲಿಕ್ ಮಾಡಿಕೊಡ್ತಿದ್ದ. ಚೆನ್ನಾಗಿತ್ತು ಅಲ್ಲೊಂಥರ ಬ್ಯಾಕ್ಗ್ರೌಂಡ್ ಫೋಟೋ ಕ್ಲಿಕ್ ಮಾಡೋಕ್ಕೆ. ಇದನ್ನು ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಲೇ ಕರೀತಾರೆ. ಫೈನಲಿ ಫಾಲ್ಸ್ ಹತ್ರ ರೀಚ್ ಆದ್ವಿ. ಆ್ಯಂಡ್ ಫಾಲ್ಸ್ ವ್ಯೂ ಆಗಿರ್ಬೋದು, ಅಲ್ಲಿ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಲ್ಲಿ ನೇಚರ್, ಟೋಟಲಿ ಎಲ್ಲವೂ ಮೆಸ್ಮರೈಸಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಮಾತ್ರ. ಆ್ಯಂಡ್ ನೀವು ಕೂಡ ಅಷ್ಟೇ ಮಸ್ಟ್ ವಿಸಿಟ್ ಮಾಡೋ ಫಾಲ್ಸ್ ಅಂತ ಅನ್ಬೋದು.
ಆ್ಯಂಡ್ ನಾವು ಇಷ್ಟನ್ನ ಕೋಟೆ ಹತ್ರ ಇದ್ದರು, ಇದೇ ಫಸ್ಟ್ ಟೈಮ್ ಬಂದಿದ್ದು ಇರ್ಪು ಫಾಲ್ಸ್ಗೆ. ಬಂದು ಇರ್ಪು ಫಾಲ್ಸ್ಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಇಲ್ಲಿ ಮಕ್ಕಳು ಹಠ ಮಾಡ್ತಾಯಿದ್ರು, ಆಟ ಆಡಬೇಕು ನೀರಲ್ಲಿ ಇಳಿದೆ. ಅಲ್ಲಿ ಅಷ್ಟು ನೀರಲ್ಲಿ ಇಳಿಯೋಕ್ಕೆ ಸ್ಪೇಸ್ ಇಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಚಿಕ್ಕದಾದ ಜಾಗದಲ್ಲಿ ಆಟ ಆಡಬೇಕು ಅನ್ನೋದಕ್ಕೆ ಚರಣ್ ಅವ್ರನ್ನ ಕರ್ಕೊಂಡೋಗಿ ಆಟ ಆಡಿಸ್ತಿದ್ದ. ಬಟ್ ಸೇಫ್ಟಿ ಪ್ರಿಕಾಷನ್ಸ್ ಮಸ್ಟ್. ಇನ್ನೊಂದು ಮರ್ತೆ ಹೇಳೋಕ್ಕೆ, ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ನಮ್ಗೊಂಚೂರು ಗೊತ್ತಾಗಲಿಲ್ಲ ಅಲ್ಲಿ ಲೀಚಸ್ ಇತ್ತು ನಮಗೆ ಅಂತ. ಬಟ್ ಯಾವಾಗ ಒಂದು ಸ್ವಲ್ಪ ನೀರಲ್ಲಿ ಇಳಿದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅದು ನಮಗೆ ಕಾಲಲ್ಲಿ ಅಂಟ್ಕೊಂಡಿದೆ ಅಂತಲೂ ಫೀಲ್ ಆಗಲ್ಲ, ಆ ಥರ ಇತ್ತು ಗಾಯ್ಸ್. ನಮಗೆ ಅದು ಗೊತ್ತಿರಲಿಲ್ಲ ಅಲ್ಲಿ ಇತ್ತು ಅಂತ. ನಾವೇನು ಮಾಡಿದ್ವಿ, ಕ್ಯಾಶುವಲ್ ಸ್ಲಿಪ್ಪರ್ಸ್ ವೇರ್ ಮಾಡಿದ್ವಿ. ಬಟ್ ಅಟ್ಲೀಸ್ಟ್ ಶೂ ಹಾಕಿದ್ರೆ ಬೆಟರ್ ಅಂತ ಅನಿಸ್ತು. ಇನ್ ಕೇಸ್ ನೀವೇನೋ ನೆಕ್ಸ್ಟ್ ಹೋಗ್ಬೇಕು ಅಂತಿದ್ರೆ ಪ್ಲೀಸ್ ಫುಲ್ ಸ್ಲೀವ್ಸ್ ಅಥವಾ ಫುಲ್ ಏನೋ ಪ್ಯಾಂಟ್ಸ್ ಶೂಸ್ನ ವೇರ್ ಮಾಡಿ. ಅದರಿಂದ ಏನೂ ಅಷ್ಟು ಎಫೆಕ್ಟ್ ಆಗಲ್ಲ ಲೈಕ್. ಬಟ್ ಆದ್ರೂ ಒಂಥರ ಭಯ, ಅದು ಅಂಟ್ಕೊಂಡ್ರೆ ಅದು ಬಿಡ್ಸೋಕ್ಕೆ ಕಷ್ಟ, ಮತ್ತು ಫುಲ್ ಬ್ಲಡ್ನ ಸಕ್ ಮಾಡುತ್ತೆ ಅದು. ಸೊ ಜಸ್ಟ್ ಸೇಫ್ಟಿ ಪ್ರಿಕಾಷನ್, ಹುಷಾರಾಗಿರಿ ನಾನು ನಿಮಗೆ ಹೋದರೆ. ಫಾಲ್ಸ್ ನೋಡ್ಕೊಂಡು ವಾಪಸ್ ನಾವು ಹೋಗ್ಬೇಕಾದ್ರೆ ನಮಗೆ ಎಲಿಫೆಂಟ್ಸ್ಗಳು ಸಿಗಲಿಲ್ಲ. ಬಟ್ ಫಾಲ್ಸ್ ನೋಡ್ಕೊಂಡು ವಾಪಸ್ ಮನೆಗೆ ಬರಬೇಕಾದ್ರೆ 3-4 ಎಲಿಫೆಂಟ್ ಅನಿಸುತ್ತೆ ಅಟ್ ಎ ಟೈಮ್. ಆ ಕಡೆ 2 ಈ ಕಡೆ 2 ಸಿಕ್ತು ನೋಡೋಕ್ಕೆ. ಎಲಿಫೆಂಟ್ ಸಿಗುತ್ತೆ, ಬಟ್ ಆದರೂ ಅಷ್ಟೊಂದು ಕಾಮನಾಗಿ ಸಿಗಲ್ಲ ಜಿಂಕೆಗಳ ಥರ ರೇರ್, ಯಾಕೆಂದರೆ ಫಾರೆಸ್ಟ್ ಏರಿಯಾದಲ್ಲಿ. ಬಿನೂ ಹುಡುಕ್ತಾ ಇದ್ದ ಎಲಿಫೆಂಟ್ ನೋಡಬೇಕು ಅಂತ. ಅಟ್ ಲಾಸ್ಟ್ ಹೆಂಗೋ ಸದ್ಯ ಸಿಕ್ತು ಹೋಗ್ಬೇಕಾದ್ರೆ. ನೋಡಿಕೊಂಡು ಅವನಿಗೂ ತೋರಿಸಿದ್ವಿ. ಚೆಕ್ ಪೋಸ್ಟ್ನ 6 o'clock ಹೊರಗಡೆ ದಾಟಬೇಕು ಅಂದ್ಬಿಟ್ಟು ಬೇಗ ಬಂದ್ವಿ. ಕೋಟೆಯಲ್ಲಿ ಈ ಅಂಗಡಿ ಕಾಣಿಸಿದಿಲ್ಲ, ಇದು ತುಂಬ ಫೇಮಸ್ ಅಂತೇಳಿ ಗೋಬಿಗೆ. ಚರಣ ತಂದ್ಕೊಟ್ಟ, ಅದು ತಿಂದು ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.